ಮಲ್ನಾಡ್ ನ್ಯೂಸ್ ಅರ್ಪಿಸುವ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಹಿತ್ ಕುಮಾರ್. ಇದೀಗ ಸುದ್ದಿವಿವರಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜಿಲ್ಲೆಯ ಜನತೆಗೆ ಮಾಜಿ ಶಾಸಕರಾದ ಎಚ್ ಗೋಪಾಲ್ ಭಂಡಾರಿ ಅವರು ಶುಭಾಶಯ ಕೋರಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಭಾಗದಲ್ಲಿ ಶ್ರೀಕೃಷ್ಣ ಮಠ ಇದ್ದು ಬಹಳ ವಿಶೇಷವಾಗಿ ಮಧ್ವಾಚಾರ್ಯರ ನೇತೃತ್ವದಲ್ಲಿ ಶ್ರೀಕೃಷ್ಣನ ತತ್ವಾದರ್ಶಗಳನ್ನು ಸಮಾಜಕ್ಕೆ ಸಮರ್ಪಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಏನು ಜನ್ಮ ದಿನೋತ್ಸವ ಇವತ್ತಿದೆ, ನಾಡಿನ ಎಲ್ಲರನ್ನೂ ಕೂಡ ಉಲ್ಲಸಿತರನ್ನಾಗಿ ಮಾಡುವುದರ ಜೊತೆಗೆ ಇನ್ನಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಎಲ್ಲರೂ ಒಂದಾಗತಕ್ಕಂಥ ಒಂದು ಅಪೂರ್ವವಾದಂಥ ಅವಕಾಶ ಇದು. ಆದ್ದರಿಂದ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನನ್ನ ಹಾರ್ದಿಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಪೆಡೂರು ಶ್ರೀ ಅನಂತ ಪದ್ಮನಾಭ ದೇವಳದಲ್ಲಿ ಸಿಂಹ ಸಂಕ್ರಮಣದ ಪ್ರಯುಕ್ತ ಮಧುಮಕ್ಕಳ ಜಾತ್ರೆಯು ಸಾವಿರಾರು ಭಕ್ತರ ಸೇರುವಿಕೆಯೊಂದಿಗೆ ಆಗಸ್ಟ್ 17ರಂದು ನಡೆಯಿತು. ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸದಾನಂದ ಸೇವೆಗಾರ್ ಅವರು ಈ ಬಗ್ಗೆ ಮಾಹಿತಿಗಳನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಅವರು ದೇವಸ್ಥಾನದ ಭಕ್ತಾದಿಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ಲಭ್ಯವಾಗುತ್ತಿಲ್ಲ ಎಂಬುದಾಗಿ ವಿಷಾದವನ್ನು ವ್ಯಕ್ತಪಡಿಸಿದರು. ವೆಂಕಟರಮಣನ ಇವತ್ತು ಸನ್ನಿಧಿ ಇಲ್ಲಿ ಅಂತ ತಿಳ್ಕೊಂಡಿರೋದ್ರಿಂದ ಹೊಸ ಮದುಮಕ್ಕಳೆಲ್ಲ ಇವತ್ತಿನ ಒಂದು ಸಿಂಹ ಸಂಕ್ರಮಣಕ್ಕೆ ಈ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದೊಂದು ವಾಡಿಕೆ. ಅದರಿಂದ ಹೆಚ್ಚಿನ ಸುತ್ತಮುತ್ತಲ ಹಳ್ಳಿಯವರು ಎಲ್ಲ ಹೊಸ ಮದುಮಕ್ಕಳು ನವವಧುಗಳು ಇಂದಿನ ದಿನ ಬಂದು ಪದ್ಮನಾಭನಿಗೆ ಹರಕೆ ಸಲ್ಲಿಸಿ ಅವನ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇರೋದು ತುಂಬ ವರ್ಷದಿಂದ ನಡೆದು ಬಂದ ವಾಡಿಕೆ. ಆ ರೀತಿಯಲ್ಲಿ ಈ ವರ್ಷವೂ ಹೋದ ವರ್ಷಕ್ಕಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ನವ ಮದುಮಕ್ಕಳು ಕೂಡ ವಧುವರರು ಕೂಡ ಅದರೊಟ್ಟಿಗೆ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಈ ಸತಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಹೆಚ್ಚಿನವರು ತಿರುಪತಿಗೆ ಹೋಗ್ಲಿಕ್ಕೆ ಆಗಿದ್ದವರೆಲ್ಲ ಇವತ್ತಿನ ದಿವಸ ಸಿಂಹ ಸಂಕ್ರಮಣ ದಿವಸ ಈ ಶುಭ ದಿನದಂದು ಪೆರಡೂರಿನ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬರ್ತಾರೆ. ಆದ್ದರಿಂದ ಇವತ್ತಿನ ನೀವು ಜನಜಂಗುಳಿ ನೋಡಿದ್ದೀರಿ. ಪ್ರತಿ ವರ್ಷವೂ ಇದೇ ಥರ ಈ ಪದ್ಮನಾಭನ ಸನ್ನಿಧಿಯಲ್ಲಿ ಸಾವಿರಾರು ಲಕ್ಷಾಂತರ ಜನ, ಈ ಬಾರಿ ತುಂಬ ಜಾಸ್ತಿ ಹೋದ ವರ್ಷಕ್ಕಿಂತ ಅಷ್ಟೇ. ಆದರೆ ನಮಗೆ ಸರ್ಕಾರದ ವತಿಯಿಂದ ಸರಿಯಾದ ಒಂದು ಸಹಕಾರ ಇಲ್ಲದೆ ಬರುವ ಭಕ್ತಾದಿಗಳಿಗೆ ನಾವು ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ವಿಫಲವಾಗ್ತಾ ಇದ್ದೇವೆ. ಯಾಕಂದರೆ ಸರ್ಕಾರದಿಂದ ನಮಗೆ ಸಹಕಾರ ಸಿಗ್ತಾ ಇಲ್ಲ. ನಾವು ಇಲ್ಲಿ ಕಳಿಸುವಂಥ ಯಾವುದೇ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಯಾವುದೇ ನಮ್ಮ ರೆಸಲ್ಯೂಷನ್ ಆಗಲಿ ಕಮಿಟಿಯಿಂದ ಮಾಡುವ ಇದನ್ನು ಯಾವುದೇ ಸ್ಪಂದನೆ ಇಲ್ಲದೆ ಇರೋದ್ರಿಂದ 10 ವರ್ಷಗಳಿಂದ ಈ ದೇವಸ್ಥಾನ ಇದೇ ರೀತಿ ಉಳಿದಿದೆ. ನಿಮಗೂ ಗೊತ್ತಿರ್ಬೋದು, 10 ವರ್ಷದಿಂದ ಇದೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಈ ದೇವಸ್ಥಾನ ಮುಂದುವರಿತಾ ಇದೆ. ಆದರೆ ಅನ್ನ ಸಂತರ್ಪಣೆಯನ್ನು ಒಂದು ಸಾರ್ವಜನಿಕರ ವತಿಯಿಂದ ಒಂದು ಅನ್ನ ಸಂತರ್ಪಣೆ ನಡೀತಾ ಇರ್ತದೆ ಅಲ್ಲಿ. ಅದರಿಂದಾಗಿ ಪ್ರತಿ ವರ್ಷ ಭಕ್ತಾದಿಗಳು ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಭಕ್ತಾದಿಗಳಿಗೆ ಬೇಕಾದ ವ್ಯವಸ್ಥೆ ಮಾಡುವಲ್ಲಿ ನಾವು ಇಲ್ಲಿ ವಿಫಲರಾಗಿದೆ. ಇದಕ್ಕೆ ಕಾರಣ ನೇರವಾಗಿ ಸರ್ಕಾರ. ಇದೇ ನಾವು ಇಲ್ಲಿ ಆ ಬಗ್ಗೆ ಹೇಳೋದು, ಆ ಬಗ್ಗೆ ಸರ್ಕಾರ ನಿಜವಾಗಿ ಯೋಚನೆ ಮಾಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಮೂಲಕವಾದರೂ ನಾವು ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತೇವೆ. ಸರ್ಕಾರದಿಂದ ನಾವಿಲ್ಲಿ ಅನ್ನಸತ್ರಕ್ಕೆ ಏನಿದೆ ಈಗ ಅದು ತುಂಬ ಚಿಕ್ಕದಾಗ್ತದೆ, ಸಾಕಾಗೋದಿಲ್ಲ. ನಂತರ ಇಲ್ಲಿ ಈ ದೇವಸ್ಥಾನದ ಪ್ರಣಾಂಗಣದಲ್ಲಿ ಸಂಪೂರ್ಣವಾಗಿ ನಾವು ಸೀಟ್ ಹೊದಿಕೆ ಮಾಡಿ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕಂತ ಪ್ರಯತ್ನ ಪಟ್ಟು ಆ ಪ್ರಯತ್ನ 1 ವರ್ಷನೇ ಆಯಿತು ನಾವು ನಿರ್ಣಯ ಕೈಗೊಂಡು. ಆ ನಿರ್ಣಯಕ್ಕೆ ಕಿಮ್ಮಿತ್ತು ಬೆಲೆ ಇಲ್ಲ. ಬೆಂಗಳೂರಿನ ಆಯುಕ್ತರ ಆಫೀಸಿಂದ DC ಆಫೀಸಿಗೆ ಹಾಕ್ತಾರೆ, DC ಆಫೀಸಿಂದ ಆಯುಕ್ತರ ಆಫೀಸಿಗೆ ಹಾಕಿ 1 ವರ್ಷದಿಂದ ಪೇಪರ್ ಓಡಾಡ್ತಾನೆ ಇದೆ ವಿನಃ ಯಾವುದೇ ರೀತಿಯ ಅಭಿವೃದ್ಧಿಗೆ ಆದೇಶ ಇನ್ನೂ ಆಗಿಲ್ಲ. ಇಂಥ ಹಲವಾರು ಇದೆ. ಜನರೇಟರ್ ಇಲ್ಲ ಈ ದೇವಸ್ಥಾನಕ್ಕೆ, ಮೂಲಭೂತ ಸೌಕರ್ಯ ಇಲ್ಲ. ಎಲ್ಲ ರೀತಿಯಲ್ಲಿ ನೀವು ಪತ್ರಕರ್ತರು ನೀವು TV-ಯವ್ರು ನೋಡ್ಬೋದು. ಎಲ್ಲ ಹಳೆಯ ಬಿಲ್ಡಿಂಗ್ಗಳು ಖಾಲಿ ಬಿದ್ದಿದೆ. ಬಾಡಿಗೆದಾರರು ಬಾಡಿಗೆ ಕೊಡ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಬಾಡಿಗೆದಾರರ ಬಾಡಿಗೆ ಬರ್ತಾ ಇಲ್ಲ. ಅದನ್ನು ನಾವು ಪುನರ್ಪರಿಶೀಲಿಸಿ ಬಾಡಿಗೆಯನ್ನು ಈಗಿನ ಮಾರ್ಕೆಟ್ ದರದಲ್ಲಿ ಜಾಸ್ತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಕಳಿಸಿದ್ರೆ ಸರ್ಕಾರ ಆ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮಾಡ್ತಾ ಇದೆ. ದೇವಸ್ಥಾನದ 100 ಎಕರೆ ಆಸ್ತಿಗಳನ್ನು, ಜಮೀನುಗಳನ್ನು ಅತಿಕ್ರಮಣ ಮಾಡಿಕೊಂಡು ಇಲ್ಲಿ ಜನಗಳು ಕೂತ್ಕೊಂಡಿದ್ದಾರೆ. ಆ ಬಗ್ಗೆಯೂ ಕಮಿಟಿಯವರು ಒಂದು ಒಗ್ಗಟ್ಟಿನ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದ್ಯಾಕಂದರೆ ಎಂಡೋಮೆಂಟು ಮತ್ತು ದೇವಸ್ಥಾನದ ಜಾಗ ಸರ್ಕಾರದ ಜಾಗ. ಇದನ್ನು ಸರ್ಕಾರ ಆಸಕ್ತಿ ವಹಿಸಿ ಈ ಜಾಗವನ್ನು ಸರ್ಕಾರ ದೇವಸ್ಥಾನದ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸರ್ಕಾರ ಈ ಬಗ್ಗೆ ಪ್ರಯತ್ನ ಮಾಡಬೇಕು ಅಂತೇಳಿ. ಆದರೆ ಇದು ಯಾವುದರ ಬಗ್ಗೆ ಇಲ್ಲಿಯ ರಾಜಕಾರಣಿಗಳಾಗಲಿ ಈ ಸರ್ಕಾರ ಆಗಲಿ ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇಲ್ಲ. ತುಂಬ ಮನಸ್ಸಿಗೆ ನೋವು ಕೂಡ ಆಗಿದೆ. ಆದರೆ ನಮ್ಮ ನೋವನ್ನು ಕೇಳುವರಲ್ಲ. ಹಲವಾರು ಬಾರಿ ಇಲ್ಲಿಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, DC ಇರ್ಬೋದು, ಕಮಿಷನರ್ ಇರ್ಬೋದು, ಪ್ರತಿಯೊಬ್ಬರ ಕಚೇರಿಯ ಬಾಗಿಲಿಗೆ ನಾನೇ ಹೋಗಿಕೊಂಡು ದೀನನಾಗಿ ಬೇಡ್ಕೊಂಡಿದ್ದೇನೆ. ಈ ರೀತಿ ಇದೆ ನಮ್ಮ ದೇವಸ್ಥಾನದ ಸ್ಥಿತಿ. ಇದನ್ನು ನೀವು ಅಭಿವೃದ್ಧಿಗೊಳಿಸಿ ಸಹಕಾರ ಮಾಡಿ ಅಂತ ಹೇಳಿದರೆ ಕೇವಲ ರಾಜಕೀಯದ ಒಂದು ಇದರಿಂದ ಬಹಳಷ್ಟು ನಮ್ಮ ದೇವಸ್ಥಾನಕ್ಕೆ ಹಿನ್ನಡೆ ಅಂತ ಹೇಳ್ಬೋದು.
ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಸಭಾ ಕಾರ್ಯಕ್ರಮ ಆಗಸ್ಟ್ 15ರಂದು ಹೆಬ್ರಿಯ ಅನಂತ ಪದ್ಮನಾಭ ಸನ್ನಿಧಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾಂಕಿನ ಮುಂಗಡ ವಿಭಾಗದ ಸಹಾಯಕ ಮಹಾ ಪ್ರಬಂಧಕಿ ಸುಮನಾ ಘಾಟೆಯವರು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯವಾಗಿ ಒಂದು ಮಹಾಸಭೆ ಹಾಗೂ ಸಮಾಜದ ಮಕ್ಕಳ ಪ್ರತಿಭೆಯನ್ನು ಹಾಗೂ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವ ಒಂದು ಕಾರ್ಯಕ್ರಮ. ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಬ್ರಾಹ್ಮಣ ಸಂಘದವರು ಇಲ್ಲಿ ಏರ್ಪಡಿಸಿದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದರ ಒಟ್ಟಿಗೆ ನಾನು ಇವತ್ತು ಕರ್ನಾಟಕ ಬ್ಯಾಂಕನ್ನು ಪ್ರತಿನಿಧಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಇಂತಹ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟ ಕರ್ನಾಟಕ ಬ್ಯಾಂಕಿಗೂ ಕೂಡ ಧನ್ಯವಾದ ಸಲ್ಲಿಸಿ ಬಯಸ್ತೇನೆ. ಈಗ ಗ್ರಾಮಾಂತರ ಪ್ರದೇಶದ ಮಕ್ಕಳು ಎಂದಾಕ್ಷಣ ನಮಗೆ ಸಹಜವಾಗಿ ಮನಸ್ಸಿಗೆ ಬರುವಂಥದ್ದು ಏನೋ ಅವಕಾಶಗಳ ಕೊರತೆ ಇದೆ ಅಂತ. ಶ್ರಮ ಜೀವನ ಬೇಕಾಗ್ತದೆ, ನಡಿಬೇಕಾಗ್ಬೋದು, ಸ್ಕೂಲಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನಡಿಬೇಕಾಗ್ಬೋದು, ಯಾವುದೇ ಥರದ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇರ್ಬೋದು. ಹಾಗಾಗಿ ಏನೋ ಕೊರತೆಗಳ ನಡುವೆ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೋ ಅಂತ ಅನಿಸುವ ಒಂದು ಕಾಲ. ಇದೇ ಸಂದರ್ಭದಲ್ಲಿ ಹಿರಿಯ ದಂಪತಿಗಳಾದ ಕುಸುಮ ಮತ್ತು ಶ್ರೀನಿವಾಸ್ ಉಡುಪ, ಕಲಾಕ್ಷೇತ್ರದ ಸಾಧಕರಾದ ಜನಾರ್ದನ್ ಶಾಸ್ತ್ರಿ, ವೈದ್ಯಕೀಯ ಸೇವೆಯ ಡಾಕ್ಟರ್ ಅನಂತ ಶಿವಪುರ ಮತ್ತು ಡಾಕ್ಟರ್ ವಾಣಿ ಅನಂತ್ ಶಿವಪುರ ಇವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಅನಂತ ಭಟ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಅದರಲ್ಲಿ ನಮ್ಮದೇ ಆದಂಥ ಒಂದು ಸಂಘವನ್ನು ನಾವು ಮಾಡಬೇಕಂತ ಹೇಳಿ ಕಟ್ಟಡವನ್ನು ಕಟ್ಟಬೇಕಂತ ಹೇಳಿ ಒಂದು ಇದನ್ನು ಮಾಡಿದ್ದೀರಿ. ಕೂಡಲೇ ನೀವೆಲ್ಲರೂ ಸೇರಿ ಆ ಜಾಗವನ್ನು ತೆಗೆದುಕೊಂಡ ಜಾಗದಲ್ಲಿ ನನ್ನದು ಆದಂಥ ಸ್ವಲ್ಪ ಹಣ ಸಹಾಯವನ್ನು ನಾನು ಮಾಡ್ತೇನೆ ಅಂತೇಳಿ ಇವತ್ತಿನ ದಿವಸ ಹೇಳ್ತೇನೆ. ಈ ಜವಾಬ್ದಾರಿ ಕೆಲಸವನ್ನು ನಾನು ರಾಘವೇಂದ್ರಾಚಾರ್ಯ ಅವರು ನನಗೆ ಭಾಳ ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿ ಮಠವನ್ನು ಕಟ್ಟಿದರು. ಆ ಟೈಮ್ನಲ್ಲಿ ನಮ್ಮ ಇಬ್ಬರು ದಂಪತಿಗಳಿಂದ ದುಡ್ಡನ್ನು ತೆಗೆದುಕೊಂಡಿದ್ದರು. ಅವರು ಮನಸ್ಸು ಮಾಡಿದರೆ ಹಾಗೂ ನೀವೆಲ್ಲರೂ ಮನಸ್ಸು ಮಾಡಿದರೆ ಆ ಕಾರ್ಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೂಡಲೇ ದೇವರು ಎಲ್ಲರನ್ನೂ ಅನುಗ್ರಹಿಸಲಿ, ಈ ಸಂಘವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಟಿ ಜಯರಂಗ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಧರ್ ಬಾಯರೆ ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಸಂಚಾಲಕರಾದ ಕೆ ರಾಘವೇಂದ್ರ ಆಚಾರ್, ಕಾರ್ಯದರ್ಶಿ UR ರಾಘವೇಂದ್ರ ಆಚಾರ್, ಉಪಾಧ್ಯಕ್ಷರಾದ H ಭಾಸ್ಕರ್ ಜೋಯಿಸ್ ಹೆಬ್ರಿ, ಕರ್ವಾಲು ಅನಂತ ಪಟ್ಟಾಭಿ, ಕೋಶಾಧಿಕಾರಿ ವೈ ಸುಧಾಕರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಆಗಸ್ಟ್ 15ರಂದು ಭಾರತದ 68ನೇ ಸ್ವಾತಂತ್ರ್ಯೋತ್ಸವವು ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೆಬ್ರಿ ಮತ್ತು ಆಸುಪಾಸಿನಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಕೆಲವು ಕಾರ್ಯಕ್ರಮಗಳನ್ನು ಇದೀಗ ನೋಡೋಣ. ಹೆಬ್ರಿ ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ವತಿಯಿಂದ ನಡೆದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕರಾದ ಕೃಷ್ಣಮೂರ್ತಿ ರಾವ್ ಅವರು ನೆರವೇರಿಸಿ ಮಾತನಾಡಿದರು. ನಾವೀಗ ಈ ದಿನ ಏನು ಮಾಡಬೇಕಂತ ಹೇಳಿದ್ರೆ, ಅವರು ದೇಶಕ್ಕಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸಿಕ್ಕುವ ಉದ್ದೇಶದಿಂದ ಭಾರತದ ಬ್ರಿಟಿಷರ ಹೋರಾಟದ ಎಷ್ಟೋ ಜನ ಹೋರಾಟದಲ್ಲಿ ಮಡಿದವರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅದೇ ರೀತಿ ಅವರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಸಂಘದ ಗೌರವಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ನಾಯ್ಕ್ ಅವರು ಮಾತನಾಡಿದರು. ನಮ್ಮ ಧ್ವಜವನ್ನು ನಾವು ಯಾವತ್ತಿಗೂ ರಕ್ಷಣೆ ಮಾಡಬೇಕು. ಹಾಗೂ ಈ ಸ್ವಾತಂತ್ರ್ಯ ಅಂತ ಹೇಳಿದರೆ ನಮ್ಮ ಸ್ವಾತಂತ್ರ್ಯವನ್ನು ಕೊಟ್ಟವರು ನಮ್ಮ ಹೋರಾಟಗಾರರು. ಆದರೆ ಈಗ ಏನು ಹೇಳಿದರೆ ಒಂದು ನೆಮ್ಮದಿಯೇ ನಮಗೆ ಸ್ವಾತಂತ್ರ್ಯ. ನಾವು ನೆಮ್ಮದಿಯನ್ನು ಹುಡುಕಬೇಕು, ನೆಮ್ಮದಿಯಲ್ಲಿ ಇರಬೇಕು, ನೆಮ್ಮದಿಯ ಜೀವನವನ್ನು ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ, ಪದಾಧಿಕಾರಿಗಳಾದ ಗೋಪಾಲಾಚಾರ್, ಸುಧಾಕರ್ ಸಾಲ್ಯಾನ್, ಚಂದ್ರಹಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಹೆಬ್ರಿ ಅನಂತ ಪದ್ಮನಾಭ ಸನ್ನಿಧಿ ಸಭಾಭವನದಲ್ಲಿ ಹೆಬ್ರಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್
ವತಿಯಿಂದ ರಕ್ತದಾನದ ಬೃಹತ್ ಶಿಬಿರ ನಡೆಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ ಭಟ್, ದಾಮೋದರ್ ನಾಯಕ್, ಮಹೇಶ್ ಶೆಣೆ, ಸುಧಾಕರ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹೆಬ್ರಿ ಬೀಡುವಿನಲ್ಲಿ ಶ್ರಮದಾನ ಕಾರ್ಯಕ್ರಮ ನಡೆಯಿತು. ಶ್ರಮದಾನಕ್ಕೆ ನವೀನ್ ಅಡ್ಯಂತಾಯ, ನವೀನ್ ಬಲ್ಲಾಳ್ ಸಹಕರಿಸಿದ್ದು, ಸಂತೋಷ್, ದಯಾನಂದ್, ಅರುಣ್, ಪ್ರತಾಪ್, ಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯ್ ಪೂಜಾರಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಇಲ್ಲಿ ಶಾಲೆಗೆ ಮಕ್ಕಳೆಲ್ಲ ಹೋಗುವಾಗ ಸೈಡ್ ಈ ಫ್ಯಾಕ್ಟ್ರಿ ಗಾಡಿ ಎಲ್ಲ ಬರ್ತದೆ. ಬರುವಾಗ ಮಕ್ಕಳಿಗೆ ಸೈಡಲ್ಲೆಲ್ಲ ನಿಲ್ಲಲಿಕ್ಕೆ ಎಲ್ಲ ತೊಂದರೆ ಆಗ್ತಿತ್ತು. ಅದಕ್ಕಾಗಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾವೆಲ್ಲ ಒಟ್ಟು ಸೇರಿ ಊರಿನವರು ಅದನ್ನೆಲ್ಲ ಒಂದು ಸೌರಿ ತೆಗೆಯುವಂತ ಒಂದು ನಿರ್ಣಯ ಮಾಡಿ ಇವತ್ತು ನಾವು ಕೆಲಸ ಮಾಡ್ತಿದ್ದೇವೆ. ಮತ್ತೆ ರೋಡ್ ಇಲ್ಲಿ ನಮ್ಮ ಈ ಕಡೆದು ರೋಡ್ ಸರಿ ಇಲ್ಲ. ಅದ್ರ ಬಗ್ಗೆ ಯಾವ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿದ್ರೆ ಭಾರಿ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಇಲ್ಲಿ ಒಂದ್ಸಲ ಒಂದು ಹುಡುಗಿದ್ದು ಸರ ಕದ್ಕೊಂಡು ಹೋಗಿದ್ದಾರೆ. ಬಲ್ಲೆಗಳು ಇರುವ ಕಾರಣ ಇಲ್ಲಿ ಸ್ವಲ್ಪ ಕಳ್ಳರ ಕಾಕರ ಇದ್ದ ಕಾಟ ಸ್ವಲ್ಪ ಜಾಸ್ತಿ ಇತ್ತು. ಮೊನ್ನೆ ಇತ್ಲಾಗೆ ಒಬ್ಬರದು ರಾತ್ರಿ ಬರುವಾಗ ಅಡ್ಡ ಕಟ್ಟಿದ್ದಾರೆ ಇಲ್ಲಿ ಬೈಕಿನಲ್ಲಿ. ಅದಕ್ಕಾಗಿ ಇದೊಂದು ಸೌರಿ ತೆಗೆಯುವಂತ ನಾವೆಲ್ಲ ಒಂದು ಒಪ್ಪಂದ ಮಾಡಿಕೊಂಡು ಸೌರ್ತಿದ್ದೇವೆ. ಇಲ್ಲಿ ಓಟಿನ ಟೈಮಿಗೆ ಇದು ಬೀದಿ ಲೈಟ್ ಹಾಕಿದ್ದಾರೆ. ಅದರ ನಂತರ ಅದು ಉರಿಯುವುದೇ ಇಲ್ಲ, ನಿಜ. ಅದ್ರ ನಂತರ ಮೊನ್ನೆ ಬಂದು ಹೋಗಿ ರಿಪೇರಿ ಮಾಡಿ ಹೋಗಿದ್ದಾರೆ. ಹಗಲು ರಾತ್ರಿ 2 ಹೊತ್ತು ಉರಿತಾನೆ ಇದೆ. ಅದಕ್ಕೆ ಬಂದ್ ಅನ್ನೋದೇ ಇಲ್ಲ. ಅದು 3 ಲೈಟ್ ಮಾತ್ರ. ಹೆಬ್ರಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಆಗಸ್ಟ್ 14ರಂದು ಹೆಬ್ರಿ ಪೇಟೆಯಾದ್ಯಂತ ಪಂಜಿನ ಮೆರವಣಿಗೆ ನಡೆಯಿತು. ಶಿವಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ರಸ್ತೆಯನ್ನು 3 ರೀತಿ ಹೆಸರಿಸಿ ಅವ್ಯವಹಾರ ಮಾಡಲಾಗಿದೆ. ಹಳೆಯ ಮೋರಿಗೆ ಬಣ್ಣ ಬಳಿದು ಹೊಸ ಮೋರಿ ಎಂದು ಬಿಲ್ ಮಾಡಲಾಗಿದೆ ಎಂದು ಪ್ರಗತಿಪರ ನಾಗರಿಕ ಸೇವಾ ಸಮಿತಿಯ ಕಾರ್ಕಳ ತಾಲೂಕು ಅಧ್ಯಕ್ಷ ಸಂಜೀವ ಶೆಟ್ಟಿ ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕಾಮಗಾರಿ ವೀಕ್ಷಣೆಗೆ ಬಂದ ಲೋಕಾಯುಕ್ತರು ಮತ್ತು ಇತರ ಅಧಿಕಾರಿಗಳು ಸರಿಯಾದ ವೀಕ್ಷಣೆ ಮಾಡಲಿಲ್ಲ ಎಂಬುದಾಗಿಯೂ ಆರೋಪಿಸಿದರು. ಇಲ್ಲಿ ಶಿವಪುರ ಗ್ರಾಮ ಪಂಚಾಯಿತು 2008ರಲ್ಲಿ ಒಂದು ಅರ್ಜಿ ಅವರು ಹಳೆ ಮೌರಿನ ಹೊಸ ಮೌರಿ ಅಂತ ಮಾಡಿದರು ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲಿ. ಅದಕ್ಕೆ ಸುಣ್ಣ ಬಣ್ಣ ಕೊಟ್ಟು ಹೊಸ ಮೌರ್ಯ ಮಾಡೋದು 2 ಮೌರಿ ಇದೆ. ಒಂದು ಮೌರಿಗೆ ಹಳೆ ಮೌರಿಗೆ ಬಣ್ಣ ಕೊಟ್ಟು ಹೊಸ ಮೌರ್ಯನಳಿ ಮಾಡಿ ಹಣ ಸ್ಯಾಂಕ್ಷನ್ ಮಾಡಿ ಇದು ಮಾಡಿದ್ದು. ಆ ಟೈಮಿನಲ್ಲಿ ನಾವು ಕಂಪ್ಲೇಂಟ್ ಮಾಡಿದೆವು. ಇಒ ಬಂದು ನೋಡಿ CS ನೋಡಿ ಅದನ್ನು ಎನ್ಕ್ವೈರಿ ಮಾಡಿ ಕಪ್ಪು ಪಟ್ಟಿ ಸೇರಿಸೋಕ್ಕೆ ಚಂದ್ರಶೇಖರ್ ಶೆಟ್ಟಿ ಕಾಂಟ್ರಾಕ್ಟು ಮತ್ತು ಪಂಚಾಯತ್ ಇಂಜಿನಿಯರ್ನ ಇಬ್ಬರನ್ನು ಕಪ್ಪು ಪಟ್ಟಿ ಸೇರಿಸೋಕೆ ಆದೇಶ ಮಾಡಿದ್ದಾರೆ 2008ರಲ್ಲಿ. ಅದು ಸೇರಿಸಿದ್ದಾರೆ. ಇದು ಆದೇಶ ಯಾವುದು CO ಆದೇಶ 2. ಈ ವರ್ಷ 2013ರಲ್ಲಿ ನಾವು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿದ್ದೇವೆ. ನಾವು ಕೆರೆಬೆಟ್ಟು ರೋಡಿನ ಬಗ್ಗೆ ಮತ್ತು 1 ವರ್ಷದ 12-13 ಅದರಲ್ಲಿ 13ನೇ ಹಣಕಾಸು ಯೋಜನೆಯಲ್ಲಿ ಒಂದು ಬಿಲ್ ಮಾಡಿದರು 60,000. ಮತ್ತೊಂದು ಸುವರ್ಣ ಯೋಜನೆಯಲ್ಲಿ ಬಿಲ್ ಮಾಡಿದರು ಮಂಡಾಡಿ ಜಡ್ಡು ರಸ್ತೆ, ಮತ್ತೊಂದು ಕುಂದಾರು ಮಂಡಾಡಿ ಜಡ್ಡು ರಸ್ತೆ. ಇದು ಅದೇ ವರ್ಷ 12-13. ಒಂದು ಸುವರ್ಣ ನಿರ್ಮಲ ಯೋಜನೆ ಮಾಡಿದರು. ಇದು ಮತ್ತೆ ಇದರಲ್ಲಿ ಮತ್ತೊಂದು ವಾಸುವಾಚಾರಿ, ಇದು ಮತ್ತೊಂದು ವಾಸುವಾಚಾರಿ ಮನೆ ಬೋರ್ಗುಡ್ಡೆನಲ್ಲಿ ಹೇಳಿದರು ಅದೇ ರಸ್ತೆಗೆ. ಒಟ್ಟು 3 ಬಿಲ್ ಆಗಿದೆ. ಅದರಲ್ಲಿ ಏನಂದೇಳಿ ಇಲ್ಲ. ಒಟ್ಟು ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ರಸ್ತೆನ ನಾವು PW ಇವರಿಗೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಲೋಕಾಯುಕ್ತರು ಇವರು ಅದೇ ಇಂಜಿನಿಯರ್ನ ಕಳಿಸಿಕೊಟ್ರು. ಅದೇ ಇಂಜಿನಿಯರು ಮೊನ್ನೆ ಎಸ್ಟಿಮೇಟ್ ಮತ್ತು ಪುನಃ ಒಂದು 400 ಮೀಟ್ರ್ ಅದು ಮತ್ತು ಇದು ಮಾಡಿದ್ದಾರೆ ಅಂತೇಳಿ ಒಂದು ನಕ್ಷೆ ಮಾಡಿ ಪುನಃ ಹಾಕಿದ್ದಾರೆ. ಅದಕ್ಕೆ MD ಪುಸ್ತಕ ಅವರಿಗೆ ಪಂಚಾಯತ್ನವರಿಗೆ ಕೊಟ್ಟು ಆಗಿದ್ದಲ್ಲಿ ಮತ್ತೆ ಕಂಪ್ಲೇಂಟ್ ಆದ್ರ ಮೇಲೆ
ಈಗ ಅದು ನಾವು ಮೊನ್ನೆ ನಮಗನ್ನು ಕ್ಲೋಸ್ ಮಾಡಿದ್ದೇವೆ, ನಾವು ಮಾಡಿದ್ದೇವೆ ಅನ್ನೇಳಿ ಒಂದು ಇದನ್ನು ಕೊಟ್ಟರು. ಪದ್ಮನಾಭ ಲೋಕಾಯುಕ್ತಕ್ಕೆ ನಾವು ದಾಖಲೆ ಇಟ್ಟು ಬರೆದ್ದೇವೆ. ಅದು ಪದ್ಮನಾಭ ಮೊನ್ನೆ ತನಿಖೆ ಬಂದಲ್ಲಿ ಅವರು ಲೋಕಾಯುಕ್ತರು DSPನ ಹಾಕಿದರು. ಲೋಕಾಯುಕ್ತ DSP ಅವರು ಎನ್ಕ್ವೈರಿ ಮೊನ್ನೆ ಮಂಗಳೂರು ಇಂಜಿನಿಯರ್ನ ಕರ್ಕೊಂಡು ಬಂದರು. ಮಂಗಳೂರು ಇಂಜಿನಿಯರ್ ಹೇಳೋದು ಚರಂಡಿ ಯಾವುದು ಅಗುಳು ಮಾಡಿದ್ದಾರೆ ಪಟ್ಟ ಜಾಗಿಗೆ ಚರಂಡಿ, ಅದು 3 ಫೀಟು ಗಾತ ಇದೆ, ಅದು ಯಾವುದರಲ್ಲಿ ಗೊತ್ತಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ ಇದು ಪಂಚಾಯತ್ನವ್ರು ಮಾಡೋದನ್ನು ಹೇಳ್ತಾರೆ, ಪಟ್ಟಾದಾರ ಮಾಡೋದನ್ನ ಹೇಳಿ ಅವ ನರಸಿಂಹನಾಯ್ಕ ಹೇಳಿದ ನಮ್ಮ ಪಟ್ಟ ಇದು ನಾವು ಮಾಡೋದನ್ನು ಹೇಳ್ತಾನೆ. ಇವರು ಅದು ಮತ್ತೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಎನ್ಕ್ವೈರಿ ಮಾಡ್ತಾರೆ ಇವರು? ಏನೇ ಭ್ರಷ್ಟರನ್ನ ನಿಲ್ಲಿಸ್ಬೋದು, ಇವರು ಕಂಟ್ರೋಲ್ ಮಾಡ್ಬೋದು. ಲೋಕಾಯುಕ್ತರೇ ಕರ್ಕೊಂಡು ಬಂದದ್ದು ಇಂಜಿನಿಯರು ಈ ರೀತಿ ಹೇಳಿದರೆ, ಈ ರೀತಿ ಸ್ಟೇಟ್ಮೆಂಟ್ ನಮ್ಮ ಹತ್ರ ಹೇಳಿದರೆ ಏನು ಜನರಿಗೆ ನ್ಯಾಯ ಸಿಗ್ಬೋದು? ನಾನು ಹೇಳುವುದು ಲೋಕಾಯುಕ್ತರು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಮತ್ತೊಂದು ತಿಮ್ನಾರ್ ಬೆಟ್ ರಸ್ತೆ ನೋಡಿ, ಇದು ತಿಮ್ನಾರ್ ಬೆಟ್ ರಸ್ತೆ. ಹೌದು, ತಿಮ್ನಾರ್ ಬೆಟ್ ರಸ್ತೆ ಇದು. ತಿಮ್ನಾರ್ ಬೆಟ್ ರಸ್ತೆಗೆ ಒಳ ಚರಂಡಿಯೇ ಇಲ್ಲ, ಚರಂಡಿಯೇ ಮಾಡಲಿಲ್ಲ. ಅದರಲ್ಲಿ ಏನಂತ ಹೇಳಿದ್ರೆ ಕಂಟ್ರಾಕ್ಟರು ನಾನು ಮಾಡೋದಲ್ಲ ಅಂತ ಹೇಳ್ತಾರಂತೆ ಪತ್ರಿಕೆಯವ್ರ ಹತ್ರ. ಇದು ಕಂಟ್ರಾಕ್ಟ್ನವ್ರ ದಸ್ಕತೆ ಇಲ್ಲ ನೋಡಿ, ಇದು ಬಾಂಡ್ ಅಗ್ರಿಮೆಂಟಿಗೆ ಕಂಟ್ರಾಕ್ಟರೇ ದಸ್ಕತ್ತಿಲ್ಲ, ಕಂಟ್ರಾಕ್ಟರ್ ಯಾರನ್ನಳೇ ಇಲ್ಲ. ಹಣ ಬಿಲ್ ಆಗಿದೆ ನೋಡಿ, ಬಿಲ್ಲು ಕೆಲವು ಇದಾಗಿದೆ, ಕೆಲವು ಇಂಜಿನಿಯರ್ ದಸ್ಕತ್ತಿಲ್ಲ, ಕೆಲವು ಬಿಲ್ಲಿಗೆ ಡೇಟು ಇಲ್ಲ. ಸಮಿತಿಯ ಸದಸ್ಯರಾದ ಸುಬ್ರಹ್ಮಣ್ಯ ಹೆರಳೆಯವರು ಕೂಡ ಈ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡರು. ನನಗೆ ಇಷ್ಟು ಗೊತ್ತಾಗೋದಿಲ್ಲ ಅಂದರೆ ನಾವು ಎಂತ ಹೇಳಲಿಕ್ಕಾಗ್ತದೆ, ಅಷ್ಟು ಬೇಸರವಾಗಿದೆ. ಮತ್ತು ನಾವು ಹೇಳಿದ್ರು ಅವರಿಗೆ ಏನು ಮಂದಟ್ಟಾಗಲಿಲ್ಲ. ಅವರೇ ಒಂಥರ ಅವರ ಮನಸ್ಸಿನಲ್ಲಿ ಒಂಥರ ದ್ವಂದ್ವ ಭಾವನೆ ಉಂಟು. ಅಂದರೆ ಅದು ಯಾವ ರೀತಿಯಿಂದ ಅರ್ಥ ಆಗೋದಿಲ್ಲ. ಏನಾದರೂ ಬ್ಯಾಕ್ಗ್ರೌಂಡ್ ಏನಾದ್ರು ಕೊಟ್ಟಿರ್ಬೋದು ಯಾರೋ, ಅಥವಾ ಅವರೇನೋ ತಗೊಂಡಿರ್ಬೋದು, ಎಂಥದ್ದು ಅರ್ಥ ಆಗೋದಿಲ್ಲ. ಅಂದರೆ ನಾವು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡುವುದಿಲ್ಲ. ಮತ್ತು ಪತ್ರಕರ್ತರೊಬ್ಬರು ಕೇಳಿದ ಕೊಡೋದು ಸಿಟ್ಟು ಮಾಡ್ಕೊಳ್ತಾರೆ. ಈಗ ಒಬ್ಬರು ಲೋಕಾಯುಕ್ತರಲ್ಲಿ ಯಾವುದೇ ಅಲ್ಲಿ ನಡೆದ ಘಟವನ್ನು ನೈಜ ರೂಪದಲ್ಲಿ ಹೇಳಲಿಕ್ಕೆ ಅದಕ್ಕೇನು ಸಮಸ್ಯೆ ಉಂಟು? ಏನು ಸಮಸ್ಯೆ ಉಂಟು? ಇದ್ದದನ್ನು ಹೌದನ್ನಾದರೂ ಹೌದಂತ ಹೇಳೋದು. ಈಗ ಅದಕ್ಕೂ ಒಪ್ಪಲಿಕ್ಕೆ ರೆಡಿ ಇಲ್ಲ. ಹಾಗಿರುವಾಗ ಅಲ್ಲೆಲ್ಲ ನಡೆದ ಕಾಮಗಾರಿ ನೋಡಿದರೆ ಭಾಳ ಬೇಸರ ಆಗ್ತದೆ. ಹೆಬ್ರಿಯ ಅಮೃತ ಭಾರತಿ ವಿದ್ಯಾಲಯದಲ್ಲಿ ಹೆಬ್ರಿ ವೃತ್ತ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಆಗಸ್ಟ್ 12ರಂದು ನಡೆದಿದ್ದು ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುನಾಥ್ ಪೂಜಾರಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಗುರುದಾಸ್ ಶೆಣೆ, ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಾಯನ್ ಅಡ್ಯಂತಾಯ ಮತ್ತಿತರರು ಉಪಸ್ಥಿತರಿದ್ದು ತಾಲೂಕು ಪಂಚಾಯತ್ ಸದಸ್ಯೆ ಮಮತಾ ನಾಯಕ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಪ್ರತಿಭೆಗಳು ಎಲ್ಲ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಎಲ್ಲ ಪ್ರತಿಭೆಗಳನ್ನು ಗುರುತಿಸುವಂತಾಗಬೇಕು. ಈ ಮಕ್ಕಳಿಗೊಂದು ಇದ್ರ ಮೂಲಕ ಒಂದು ಅವಕಾಶ ಸಿಗಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದೆ. ಬಳಿಕ ವಿವಿಧ ಸ್ಪರ್ಧೆಗಳು ನಡೆದವು. ಸಮಾರೋಪ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಗುರುದಾಸ್ ಶೆಣಿಯವರು ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾತನಾಡಿದರು. ಒಂದು ಟ್ರಸ್ಟ್ ಮುಖಾಂತರ ಈ ಶಾಲೆಯನ್ನು ಮಾಡಿದ್ದು ಸಮಾಜಕ್ಕೆ ಒಳ್ಳೆಯದಾಗುವಂಥದ್ದು. ಯಾಕಂತ ಹೇಳಿದ್ರೆ ಇದು ಯಾರ ನಮ್ಮದು ಒಬ್ಬರದ್ದು ಸೊತ್ತಲ್ಲ. ನಾವು 11 ಜನರು 13 ಜನರು ನಮ್ಮ ಎಲ್ಲ ಟ್ರಸ್ಟಿಗಳು ಸೇರಿ ಈ ಒಂದು ಟ್ರಸ್ಟನ್ನು ಮಾಡಿ ಈ ಟ್ರಸ್ಟಿನ ಅಡಿಯಲ್ಲಿ ಈ 4 ವಿದ್ಯಾಸಂಸ್ಥೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಶಾಲೆ ಅಂತ ಹೇಳಿದರೆ ಇದು ಸಮಾಜಕ್ಕೆ ಬಹಳ ಹತ್ತಿರವಾಗಬೇಕು. ಸಮಾಜದಿಂದ ಶಾಲೆಗೆ ಜನರು ಬರ್ತಾ ಇರಬೇಕು. ಹಾಗೆ ನಾವೊಂದು ಕಾರ್ಯಕ್ರಮ ಮಾಡಿದರೆ ಅದು ಸಮಾಜಕ್ಕೆ ಈ ಒಳ್ಳೆಯ ಅದರ ಪರಿಣಾಮ ಹರಡಬೇಕು. ಶಾಲೆ ಅಂತ ಹೇಳುವಂಥದ್ದು ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕು. ಕೇಂದ್ರ ಬಿಜೆಪಿ ಸರ್ಕಾರವೇ ಕುದುರೆಮುಖ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಹುಲಿ ಸಂರಕ್ಷಣೆ ಯೋಜನೆಗೆ ಮುಂದಾಗಿದ್ದು ಇದೀಗ ಜನತೆ ಭಯದಿಂದ ಜೀವಿಸುವ ವಾತಾವರಣ ನಿರ್ಮಾಣ ಆಗಿದೆ ಎಂಬುದಾಗಿ ಮಾಜಿ ಶಾಸಕರಾದ ಎಚ್ ಗೋಪಾಲ್ ಭಂಡಾರಿ ಅವರು ಆರೋಪಿಸಿದ್ದಾರೆ. ಕುದುರೆಮುಖ ವನ್ಯಜೀವಿ ವಿಭಾಗವನ್ನು ಹುಲಿ ಸಂರಕ್ಷಣಾ ಯೋಜನೆಗೆ ಅಳವಡಿಸ್ತಾರೆ ಎಂಬುದಾಗಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಅಲ್ಲಲ್ಲಿ BJP ನಾಯಕರು, BJPಯ ಈಗಿನ ಕಾರ್ಕಳದ ಶಾಸಕರು, ಹಿಂದಿನ ಮಾಜಿ ಶಾಸಕರು ಮಾಡಿ ಅಲ್ಲಿ ಕೆಲವು ಸಂಘಟನೆಗಳನ್ನು
ಹೋರಾಟಕ್ಕಾಗಿ ಕೆಲವು ಸಂಘಟನೆಗಳನ್ನು, ವ್ಯಕ್ತಿಗಳನ್ನು ತಯಾರು ಮಾಡಿ ಹೋರಾಟ ಮಾಡಿ ಜನರಲ್ಲಿ ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳತಕ್ಕಂಥ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ ಕಳೆದ ಬಾರಿ. ಬಹುಶಃ ಚುನಾವಣೆ ಕಳೆದ ನಂತರ ಇವತ್ತು ವಿಧಾನಸಭಾ ಚುನಾವಣೆ ನಡೆದು 1 ವರ್ಷ ಕಳೆದೋಗಿದೆ. ಲೋಕಸಭಾ ಚುನಾವಣೆ ಕಳೆದು ಹೆಚ್ಚು ಕಮ್ಮಿ 3 ತಿಂಗಳು ಕಳೆದು ಹೋಗಿದೆ. ಇವತ್ತು ಇಲ್ಲಿ ವಿಧಾನಸಭೆಯಲ್ಲಿ ಈ ಭಾಗದಲ್ಲಿ ಮಾನ್ಯ ಸುನೀಲ್ ಕುಮಾರ್ ಆಯ್ಕೆಯಾಗಿದ್ದಾರೆ BJP ವತಿಯಿಂದ. ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಶೋಭಾ ಕರಂದ್ಲಾಜೆಯವರು BJPಯಿಂದ ಆಯ್ಕೆಯಾಗಿದ್ದಾರೆ. ಕೇಂದ್ರದಲ್ಲಿ ಇವತ್ತು BJP ನೇತೃತ್ವದ ಸರ್ಕಾರ ಇದೆ. ಹಿಂದೆ ಇವರ ವಾದ ಏನಿತ್ತು ಅಂತಂದರೆ, ಈ ಭಾಗದಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ಹುಲಿ ಯೋಜನೆಯನ್ನು ಅನುಷ್ಠಾನ ಮಾಡ್ತದೆ, ಜನರನ್ನೆಲ್ಲ ಒಕ್ಕಲೆಬ್ಬಿಸ್ತಾರೆ, ಬೀದಿ ಪಾಲು ಮಾಡ್ತಾರೆ ಎನ್ನುವಂಥ ಆತಂಕವನ್ನು ಸೃಷ್ಟಿ ಮಾಡಿದರು. ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ BJP ಸರ್ಕಾರವೇ ನಮ್ಮ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ಯೋಜನೆಗಳು ಬೇಕು, ನಮಗೆ ಅನುಮೋದನೆ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದು. ಅದರ ಬಗ್ಗೆ ಸ್ಪಷ್ಟ ದಾಖಲೆಗಳು ಕೂಡ ನನ್ನಲ್ಲಿದೆ, ಯಾವಾಗ ಬೇಕಾದರೆ ಹಾಜರುಪಡಿಸ್ತೇನೆ ಅವರು ಕೇಳಿದ್ದನ್ನು. ಅದರ ನಂತರ ಕೇಂದ್ರ ಸರ್ಕಾರ ನಿಮಗೆ ಯೋಜನೆ ಬೇಕು ಅಂತಾದರೆ ನೀವು ಅನುಷ್ಠಾನ ಮಾಡ್ತೀರಾದರೆ ನಾವು ಅನುದಾನ ಕೊಡ್ತೇವೆ ಎಂಬುದಾಗಿ ಒಪ್ಪಿಗೆಯನ್ನು ಕೊಟ್ಟದ್ದು, ತಾತ್ವಿಕ ಒಪ್ಪಿಗೆ ಕೊಟ್ಟದ್ದು ನಿಜ. ಆದರೆ ಇವರು ಕೇಂದ್ರ ಸರ್ಕಾರ ನೇರ ಹುಲಿ ಯೋಜನೆಯನ್ನು ಇಲ್ಲಿ ಅನುಷ್ಠಾನ ಮಾಡ್ತದೆ ಎನ್ನತಕ್ಕಂಥ ಆರೋಪವನ್ನು ಮಾಡಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಬೇಳೆ ಬೇಯಿಸಿಕೊಳ್ಳತಕ್ಕಂಥ ಕೆಲಸವನ್ನು ಮಾಡಿ ಈಗ ಅದನ್ನು ಸಂಪೂರ್ಣ ಮರೆತು ಇವತ್ತು ಹುಲಿ ಸಮಿತಿಯಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಹೋರಾಟಗಾರ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಇವರು ಬಿಟ್ಟ ಹುಲಿಯಲ್ಲಿ ಹೋಗಿದೆ ಅಂತಲೂ ಕೂಡ ಗೊತ್ತಿಲ್ಲ. ಈಗ ಗೊಂದಲ ಆಗಿದೆ ಏನು ಅಂತಂದರೆ, ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಅವ್ರದ್ದೇ ಸರ್ಕಾರ ಇದ್ದಾಗಲೂ ಕೂಡ ಇವತ್ತು ಪ್ರಕಾಶ್ ಜಾವಡೇಕರ್ ಅವರು, ಪರಿಸರ ಸಚಿವರು, ಇವತ್ತು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ. ಹುಲಿ ಯೋಜನೆ ಅನುಷ್ಠಾನ ಆಗ್ತದೆ, ಹುಲಿ ಯೋಜನೆಗೆ ಆದೇಶ ಆಗಿದೆ, ಅದನ್ನು ಅನುಷ್ಠಾನ ಮಾಡಲಾಗುವುದು ಎನ್ನತಕ್ಕಂಥ ಉತ್ತರವನ್ನು ಕೂಡ ಲೋಕಸಭೆಯಲ್ಲಿ ಕೊಟ್ಟದ್ದು ಬಹಳ ಖಂಡನಾರ್ಹವಾದಂಥ ಒಂದು ವಿಚಾರ. ಇದನ್ನು ಸ್ಪಷ್ಟವಾಗಿ ವಿರೋಧಿಸ್ತೇವೆ. ನಾವು ಇದನ್ನು ಹೋರಾಟ ಮಾಡ್ತೇವೆ. ಈ ಭಾಗದ ಯಾರು ಗುಡ್ಡಕಾಡು ಜನಾಂಗದವರಿದ್ದಾರೆ, ಅಲ್ಲಿ ಸಂಕಷ್ಟಕ್ಕೆ ಬಲಿ ಬೀಳತಕ್ಕಂಥ ಜನ ಯಾರಿದ್ದಾರೆ, ಅವರ ಪರವಾಗಿ ಹೋರಾಟವನ್ನು ಹಿಂದೆಯೂ ಮಾಡಿದ್ದೇವೆ, ಈಗಲೂ ಮಾಡಿದ್ದೇವೆ. ಮುದ್ರಾಡಿಯ ನೆಲ್ಲಿಕಟ್ಟೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಯಮಿ ದಿವಾಕರ್ ಎನ್ ಶೆಟ್ಟಿ ಪ್ರಾಯೋಜಿತ ವಿದ್ಯಾ ವಿಕಾಸ ಯೋಜನೆಯ ಚೆಕ್ ವಿತರಣಾ ಕಾರ್ಯಕ್ರಮ ಆಗಸ್ಟ್ 15ರಂದು ಶಾಲೆಯಲ್ಲಿ ನೆರವೇರಿಸಲಾಯಿತು. ಶಾಲೆಗೆ ದಾಖಲಾಗುವ ಪ್ರತಿಯೊಂದು ಮಗುವಿಗೆ 5,000 ರೂಪಾಯಿ ಡೆಪಾಸಿಟ್ನ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಯಮಿ ದಿವಾಕರ್ ಎನ್ ಶೆಟ್ಟಿ ನೆರವೇರಿಸಿ ಮಾತನಾಡಿದರು. ಶಾಲೆಯ ಪರವಾಗಿ ದಾನಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ರವೀಂದ್ರ ಹೆಗಡೆ, ಕಾರ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಯುವ ಬಂಟರ ಸಂಘ ಹಾವಂಜೆ ಇವರ ಆಶ್ರಯದಲ್ಲಿ ಆಟಿಡೊಂಜಿ ದಿನ ಕೆಸರದ ಗೊಬ್ಬು ಕಾರ್ಯಕ್ರಮ ಇರ್ಮಾಡಿ ಶೆಟ್ಟಿಬೆಟ್ಟು ಬೈಲಿನಲ್ಲಿ ಇತ್ತೀಚೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬಂಟರ ಸಂಘದ ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಂಚಾಲಕರಾದ ದೇವಿ ಪ್ರಸಾದ್ ಶೆಟ್ಟಿ, ಕೋಶಾಧಿಕಾರಿ ಮನೋಹರ್ ಶೆಟ್ಟಿ, ಹಾವಂಜೆ ಘಟಕದ ಹರಿಜೀವನ್ ಹೆಗಡೆ, ಭಾಸ್ಕರ್ ಶೆಟ್ಟಿ, ಅಧ್ಯಕ್ಷರಾದ ಅನಿಲ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ಮಲ್ನಾಡ್ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ.